ಮೊಬೈಲ್ನೇ ಹಿಡ್ಕೊಂಡು ಮೊಬೈಲಲ್ಲಿ ಪಬ್ಜಿ ಅನ್ನೋ ಗೇಮ್ ಆಡ್ಕೊಂಡು ಇಂಡಿಯಾದಲ್ಲಿ ನ್ಯಾಷನಲ್ ಲೆವೆಲಿಗೆ ಹೆಸರು ಮಾಡಿದ್ದಾರೆ. ನಾನು ಎಜುಕೇಷನ್ ಬಿಟ್ಬಿಟ್ಟು ಈ ಕೆರಿಯರ್ ಚೂಸ್ ಮಾಡಿದ್ದು ಗೇಮಿಂಗ್ ಅಂತ. PUC ಮುಗಿಸಿದೆ, ಅಂದರೆ PUC ಕೂಡ ಫೇಲ್ ಆಗಿದೆ ಮ್ಯಾಥ್ಸು. ಗೇಮಿಂಗ್ ಆಡೋದಕ್ಕೂ ನೀವು ಎಷ್ಟು ಫೇಮಸ್ ಆಗಿದ್ರು ಅಷ್ಟೇ ಏನೋ ಭಯಂಕರವಾಗಿ ಬೈತೀರಂತೆ, ಕೆಟ್ಟ ಕೆಟ್ಟ ಪದಗಳು ಬೆಳೆಸ್ತೀರಂತೆ ಪಬ್ಜಿ ಆಡಬೇಕಾದ್ರೆ ಅಂತ. ಸುಮ್ಮನೆ ಮೊಬೈಲ್ ಕೊಡಿಸಿರ್ತಾರೆ, ಎಲ್ಲ ಗಾಂಚಲಿ ಇರುತ್ತೆ, ಏನೋ ಕಮೆಂಟ್ ಆಗ್ಬಿಟ್ರೆ ನಾನು ಯಾರ ಮುಂದೆಲ್ಲೂ ಹೀರೋ ಆಗ್ಬೋದು ಅಂತ ಬಂದು ಮಾತಾಡ್ತಾರಲ್ಲ ಅಂಥವ್ರಿಗೆ ಲೇ ಅಂತ ಅಂದರು ನನ್ನ ಬಾಯಿನಲ್ಲಿ ಒಳ್ಳೆ ಪದನೇ ಬರಲ್ಲ. ಜನಗಳಿಗೆ ಗೊತ್ತಿರಲ್ಲ, ಸುಮ್ಮನೆ ಮಾತಾಡ್ತಾರೆ, ಬಂದು ಬೇಕು ಅಂತ ಬೈಸ್ಕೊಂತಾರೆ, ಬೇಕು ಅಂತ ಪ್ರವೋಕ್ ಮಾಡೋದು. ನಾನು ಬೈತೀನಿ ಅಂತ ಗೊತ್ತಿರುತ್ತೆ. ಕಂಟಿನ್ಯೂಸ್ ಆಗಿ 2 ವರ್ಷ ನಾನು ಆಚೆನೂ ಕೂಡ ಹೋಗದೆ 2 ವರ್ಷ ಕಂಟಿನ್ಯೂಸ್ ಆಗಿ ನಾನು ಸ್ಟ್ರೀಮ್ ಮಾಡಿರೋದಿದೆ. ಒಂದು ಟೈಮ್ ಊಟ ಮಾಡಿದ್ದೀನಿ. ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸಂದೀಪ್ ಕುಮಾರ್. ಮೊಬೈಲಲ್ಲಿ ಅಪ್ಪಿತಪ್ಪಿ ಮನೇಲಿ ಮೊಬೈಲ್ ಹಿಡ್ಕೊಂಡು ನೋಡ್ತಾ ಕೂತ್ಕೊಂಡ್ರೆ ಹಿಗ್ಗ ಮುಗ್ಗ ಹೋಗಿತಾರೆ. ಏನು ಬೇರೆ ಕೆಲಸ ಅಲ್ವಾ ನಿಮಗೆ ಮೊಬೈಲ್ ನೋಡ್ಕೊಂಡು ಕೂತಿರ್ತೀಯ ಅಂತ. ಬಟ್ ಆದರೆ ಇವರು ಮೊಬೈಲ್ನೇ ಹಿಡ್ಕೊಂಡು ಮೊಬೈಲಲ್ಲಿ ಪಬ್ಜಿ ಅನ್ನೋ ಗೇಮ್ ಆಡಿಕೊಂಡು ಇಂಡಿಯಾದಲ್ಲಿ ನ್ಯಾಷನಲ್ ಲೆವೆಲಿಗೆ ಹೆಸರು ಮಾಡಿದ್ದಾರೆ. ಮೋಸ್ಟ್ಲಿ ಗೊತ್ತಾಗಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಫೇಮಸ್ಸು SMR ಗೇಮಿಂಗ್ ಅಂತ. ಬರೀ ಗೇಮ್ ಆಡ್ಕೊಂಡಿದ್ದಿದ್ರೆ ಖಂಡಿತ ನಾನು ಅವ್ರ ಜೊತೆ ಮಾತಾಡೋಕೆ ಕೂರ್ತಾ ಇರಲಿಲ್ಲ. ಗೇಮ್ ಆಡೋದ್ರ ಜೊತೆಗೆ ಇತ್ತೀಚೆಗೆ ಕೆಲವೊಂದು ರೀಲ್ಸು ಅದು ನೋಡ್ತಾ ಇದ್ದೆ. ಹಣ ಕಷ್ಟ ಇದೆ ಅಣ್ಣ, 1,000 ಹಾಕೋಣ, ಹಣ ಕಷ್ಟ ಇದೆ 2,000 ಹಾಕೋಣ. ಗುರು ಕಷ್ಟ ಇದ್ರೆ ಸರಿ, ಅವ್ನು ಯಾವನೋ ಒಬ್ಬ ಮೆಸೇಜ್ ಮಾಡ್ಬಿಟ್ಟು ಕುಡಿಯೋಕ್ಕೆ ಕಾಸಿಲ್ಲ ಅದಕ್ಕಾದರೂ ಗುರುವೇ ಒಂದು 500 ರೂಪಾಯಿ ನೀನು ಹೇಳ್ಕೊಂಡು ಒಂದು 2 ಕ್ವಾರ್ಟರ್ ಹೊಡಿತೀನಿ ಅಂತಾನೆ, ಅದಕ್ಕೂ ಕಾಸು ಹಾಕೋರೆ. ಇಷ್ಟೆಲ್ಲ ಮಾಡ್ತಾರೆ, ಆರಾಮಾಗಿ ಕೂತ್ಕೊಂಡು ಮೊಬೈಲಲ್ಲಿ ಗೇಮ್ ಮಾಡಿಕೊಂಡು ಕಂಡ್ಕೊಂಡವ್ರಿಗೆ ಕೇಳಿದವರಿಗೆಲ್ಲ ಕಾಸು ಕೊಟ್ಟು ಹೆಲ್ಪ್ ಮಾಡ್ತಾರೆ. ಅಂದರೆ ಭಯಂಕರ ಗೂಡ್ ಪಾರ್ಟಿ ಇರ್ತಾರೆ, ರಿಚ್ ಪಾರ್ಟಿ ಇರ್ತಾರೆ. ಸೊ SMR ಗೇಮಿಂಗ್ನ ನನ್ನ ಸ್ಟುಡಿಯೋದಲ್ಲಿ ನನ್ನ ಜೊತೆ ಇದ್ದಾರೆ. ವೆಲ್ಕಮ್ ಟು ಶೋ SMR ಗೇಮಿಂಗ್. ಶಶಿಧರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬ ಚೆನ್ನಾಗಿ. ನೀವು ಡೆಫಿನೆಟ್ಲಿ ನಿಮ್ಮ ರೀಲ್ಸ್ ಎಲ್ಲ ನೋಡಿದ್ರೆ ಚೆನ್ನಾಗಿರ್ತೀರಾ, ಚೆನ್ನಾಗಿ ಇಟ್ಟಿರ್ತೀರಾ. ಪಾಪ ಕಷ್ಟದಲ್ಲಿರೋರಿಗೆಲ್ಲ ಹೆಲ್ಪ್ ಮಾಡಿಕೊಂಡು ಕಾಸು ಗೀಸ್ಕೊಟ್ಟು. ಆ್ಯಂಡ್ ಫಸ್ಟ್ ನಾನು ಕೇಳ್ತೀನಿ, SMR ಗೇಮಿಂಗ್ ಅಂತ ಜನಗಳಿಗೆ ನೀವು ಗೊತ್ತು, ವಾಟ್ ಇಸ್ ಯುವರ್ ಫುಲ್ ನೇಮ್? ಶಶಿಧರ್ MR, ಅದನ್ನೇ ಶಾರ್ಟ್ ಫಾರ್ಮ್ ಮಾಡಿ SMR ಅಂತ. SMR ಶಾರ್ಟ್ ಫಾರ್ಮ್ ಶಶಿಧರ್ MR. ಬೇಸಿಕಲಿ ಎಲ್ಲಿನವ್ರು ನೀವು? ನಾನು ಬೇಸಿಕಲಿ ತಿಪ್ಟೂರಿಂದ. ತಿಪ್ಟೂರು. ಓಕೆ. ಕಲ್ಪತರು ನಾಡು. ಓಕೆ. ಬಟ್ ಇವಾಗ ಸ್ವಲ್ಪ ಪ್ರಾಜೆಕ್ಟ್ಸ್ ಇರೋದ್ರಿಂದ ಬ್ಯಾಂಗ್ಳೂರಲ್ಲಿ ಕೂಡ ಮನೆ ಮಾಡಿದ್ದೀನಿ ಇನ್ನೊಂದು. ಸೊ ತಿಪ್ಟೂರಿಂದ ನಾನು. ಏನ್ ಗುರು ಲೈಫು, ಆರಾಮಾಗಿ ಗೇಮ್ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಾರಲ್ಲಿ ಓಡಾಡ್ಕೊಂಡು. ಏನು ಭಯಂಕರ ಅಪ್ಪ. ಏನು ತಿಪ್ಟೂರಲ್ಲೆಲ್ಲ ತೆಂಗಿನ ಮರ, ತೆಂಗಿನ ತೋಟಗಳು ಫೇಮಸ್ಸು, ಹೆವಿ. ಎಷ್ಟು ಎಕರೆ ಇದೆ ಸರ್? ನಂದು ಅಂತ ಅಂದ್ರೆ ಎಕರೆ ತರ ತೋಟ ಏನಿಲ್ಲ ಅಲ್ಲಿ. ಬೇಸಿಕಲಿ ನನ್ನ ತಿಪ್ಟೂರಲ್ಲಿ ಒಂದು ಜಿಮ್ ಇದೆ, ಅದು ಅಪ್ಪ ಮಾಡ್ಕೊಟ್ಟಿರೋದೆ. ಅದ್ ಬಿಟ್ರೆ 1-2 ಬಾಡಿಗೆ ಮನೆಗಳಿದಾವೆ. ನಮ್ಮ ಅಪ್ಪನ ಕಾಸಲ್ಲಿ ನಾನು ಶೋಕಿ ಮಾಡ್ತೀನಿ. ಅವೆಲ್ಲ ಇಲ್ಲ. ನಮ್ಮ ಅಪ್ಪನ ಕಾಸಲ್ಲಿ ನಮ್ಮ ಅಪ್ಪನ ಕಾಸಲ್ಲಿ ಅಂದ್ರೆ ಲೈಕ್ ನಾನು ವೆಲ್ ಸೆಟಲ್ಡ್. ನಾನು ಲೈಕ್ ಸ್ಟ್ರಗಲ್ ಮಾಡಿದೀನಿ ಅಥವಾ ತುಂಬಾ ಕಷ್ಟದಿಂದ ಬಂದಿದ್ದೀನಿ. ನನಗೆ ತಿನ್ನಕ್ಕಿರ್ಲಿಲ್ಲ, ಹಂಗಿರ್ಲಿಲ್ಲ, ಅಷ್ಟೊಂದು ಆತರ ಏನ್ ಸ್ಟೋರಿಗಳು ಯಾವ್ದು ಇಲ್ಲ, ಅದ್ ಯಾವ್ದು ಇಲ್ಲ. ನಾನು ವೆಲ್ ಸೆಟಲ್ಡ್. ನಮ್ಮ ಮನೇಲಿ ತುಂಬಾ ಚೆನ್ನಾಗಿದ್ದಾರೆ ಫೈನಾನ್ಷಿಯಲಿ, ನನ್ನ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಸೊ ಆತರ ಏನ್ ಕಷ್ಟ ಏನಿಲ್ಲ ನನಗೆ. ಮೈ ಡ್ಯಾಡ್ ಇಸ್ ಕಾಂಟ್ರಾಕ್ಟರ್ ಆಕ್ಚುಲಿ. ನಮ್ಮ ಅಪ್ಪ ಕಾಂಟ್ರಾಕ್ಟ್ ಬಿಲ್ಡರ್ ಆಕ್ಚುಲಿ. ಸೊ ಅದ್ ಬಿಟ್ರೆ ನನ್ನ ಕಸಿನ್ ಬ್ರದರ್, ನಮ್ಮ ಅಣ್ಣ, ನಮ್ ಡ್ಯಾಡಿ ನನ್ನ ಜೊತೆ ಇರಲ್ಲ, ಅವ್ರು ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಸೊ ನಮ್ಮ ಅಣ್ಣ ನನ್ನ ಜೊತೆ ಇರ್ತಾರೆ. ಲೈಕ್ ಚಿಕ್ಕ ವಯಸ್ಸಿಂದ ಅವರೇ ನಾನು ನೋಡ್ಕೊಂಡಿರೋದು, ಯೋಗೇಶ್ ಅಂತ. ಅದ್ ಬಿಟ್ರೆ ನಮ್ಮ ಅಮ್ಮ ಇರ್ತಾರೆ, ನಮ್ಮ ಅಮ್ಮ ಅಲ್ಲೇ ಇರ್ತಾರೆ, ಕವಿತಾ ಅಂತ ನಮ್ಮ ಅಮ್ಮ ಹೆಸರು. ಅದ್ ಬಿಟ್ರೆ ಇನ್ನೇನು ನಮ್ಮ ಮನೇಲಿ ಒಂದು 3 ನಾಯಿ ಮರಿಗಳು, ನಮ್ಮ ಅಜ್ಜಿ ತಾತ ಅಷ್ಟೇ. ಅಪ್ಪ ಖುಷಿಯಾಗಿದ್ದಾರಾ? ಇಲ್ಲ, ನಾನು ನಮ್ಮ ಡ್ಯಾಡಿ ಹತ್ರ ಕರೆಕ್ಟಾಗಿ ಮಾತಾಡಿಲ್ಲ, 5 ವರ್ಷದಿಂದ ಮಾತಾಡಿಲ್ಲ. ಓಕೆ. ಅಂದ್ರೆ ಮಾತಾಡ್ತೀನಿ, ಆ ಥರ ಬಾಂಡಿಂಗ್ ಅನ್ನೋ ಥರ 5 years. ಬಿಕಾಸ್ ನಾನು ಎಜುಕೇಶನ್ ಬಿಟ್ಬಿಟ್ಟು ಈ ಕೆರಿಯರ್ ಚೂಸ್ ಮಾಡಿದ್ದು, ಗೇಮಿಂಗ್ ಅಂತ ಎಲ್ಲ. ಎಜುಕೇಶನ್ ಬಿಟ್ಬಿಟ್ಟು ಗೇಮಿಂಗ್ ಕರಿಯರ್? ಎಜುಕೇಶನ್ ಡ್ರಾಪ್ ಮಾಡಿ ನಂಗೆ. ಏನು ಓದ್ತಾ ಇದ್ರಿ? ನಾನು PUC ಮುಗಿಸಿದೆ, ಅಂದ್ರೆ PUC ಕೂಡ ಫೇಲ್ ಆಗಿದೆ ಮ್ಯಾಥ್ಸು. ಆಮೇಲೆ ಕ್ಯಾಲ್ಕುಲೇಷನ್ ರಾಂಗ್ ಆಗೋಯ್ತು, ಮ್ಯಾಥ್ಸ್ ಬರಲ್ಲ, ನಂಗೆ ಇಷ್ಟ ಇರಲಿಲ್ಲ. ಓಕೆ. ಮ್ಯಾಥ್ಸು ಫೇಲ್ ಆದೆ ನಾನು. ಮ್ಯಾಥ್ಸ್ ಫೇಲ್ ಆದ್ಮೇಲೆ ನೆಕ್ಸ್ಟ್ ಇನ್ನೇನು ಮಾಡೋಕ್ಕಾಗುತ್ತೆ, ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡ್ಕೊಬೇಕಲ್ಲ, ಪಾಸ್ ಮಾಡ್ಕೊಂಡೆ. ಅದಾದ್ಮೇಲೆ ಡಿಗ್ರಿ ಸೇರ್ಕೊಂಡ್ರೆ ಅಟ್ಲೀಸ್ಟ್ ಸೇಫ್ ಝೋನ್ ಬೆಟರ್ ಆಗಿರುತ್ತೆ ಅಂತ ಅನ್ಕೊಂಡೆ. ನೋಡಿದ್ರೆ ಕರ್ಕೊಂಡೋಗಿ ಡೈರೆಕ್ಟ್ ಇಂಜಿನಿಯರಿಂಗ್ ಸೇರಿಸ್ಬಿಟ್ರು. ಓಕೆ. ನನಗೆ ಅದು ಇಷ್ಟ ಇರಲಿಲ್ಲ. ಅಪ್ಪ ಏನು ಬಿಲ್ಡರು, ಡೆವಲಪರ್, ಕನ್ಸ್ಟ್ರಕ್ಷನ್, ಸಿವಿಲ್ಗೆ ಸೇರಿಸಿರ್ತಾರೆ ಮೋಸ್ಟ್ಲಿ. ಇಲ್ಲ, CSಗೆ ಸೇರಿಸಿದ್ರು. ಓಕೆ. ಯು ವಾಂಟೆಡ್ ಮೀ ಒಂದು ಕಂಪ್ನಿ ಏನಾದ್ರು ಓನ್ ಮಾಡ್ಬೇಕು, ಆ ಥರ ಒಂದು ಆಸೆ ಇತ್ತು ಅವ್ರಿಗೆ. ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಅದರಲ್ಲೂ ಕೂಡ ಮ್ಯಾಥ್ಸೇ ಬಂತು, ಇಂಜಿನಿಯರಿಂಗಲ್ಲೂ ಕೂಡ. ಅದರಲ್ಲಿ ಎಲ್ಲ ಫಸ್ಟ್ ಇಯರಲ್ಲಿ ಬರೋದೆಲ್ಲ ಮ್ಯಾಥ್ಸು. ಏನು ಮಾಡಿದೆ ಅಂತ ಅಂದರೆ 4 ಥಿಯರಿ ಫೇಲು, 4 ಲ್ಯಾಬ್ ಪಾಸ್. ಅಪ್ಪನೇ ಬಿಡು ಅನ್ನೋಕ್ಕಿಂತ ಮುಂಚೆ ನೀವೇ ಫೇಲ್ ಆಗೋದೆ. ಆ್ಯಂಡ್ ನಾನು ಎಜುಕೇಷನ್ ಡ್ರಾಪ್ ಮಾಡಿದೆ. ಅದಾದಮೇಲೆ ಡಿಗ್ರಿನೂ ಹೋದೆ, ಬಟ್ ಡಿಗ್ರಿ ಲಾಕ್ಡೌನ್ ಟೈಮಲ್ಲಿ ಮತ್ತೆ ಡ್ರಾಪ್ ಆಯ್ತು ಎಜುಕೇಷನ್ನು. ಇನ್ನೇನು ನನಗೆ ಎಜುಕೇಷನ್ ಮೇಲೆ ಇಂಟ್ರೆಸ್ಟ್ ಹೋಗಲಿಲ್ಲ. ಐ ವಾಸ್ ಇಂಟು ಸ್ಪೋರ್ಟ್ಸ್ ಆ್ಯಕ್ಚುಲಿ. ನನಗೆ ಕ್ರಿಕೆಟರ್ ಆಗಬೇಕು ಅಂತ ಆಸೆ ಇತ್ತು. ನಮ್ಮ ಮನೆಯಲ್ಲಿ ಸ್ಟ್ರಿಕ್ಟ್ ಜಾಸ್ತಿ.
ನನ್ನನ್ನ ಆಚೆ ಗೇಮ್ ಆಡಕ್ಕೂ ಆಚೆ ಕ್ರಿಕೆಟ್ ಆಡಕ್ ನನ್ನ ಫ್ರೆಂಡ್ಸ್ ಜೊತೆನೂ ಕಳಿಸ್ತಾ ಮನೆಯಿಂದ ಇರ್ಲಿಲ್ಲ. ಆಚೆ ಬಿಡ್ತಾ ಇರ್ಲಿಲ್ಲ. ಆಚೆ ಬಿಡ್ತಾ ಇರಲಿಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿ ಸಾಕಿ. ರೂಮಲ್ಲೇ ಇರೋಂಥ ರೂಮಲ್ಲಿ ಹಾಕ್ಬಿಡೋರು, ರೂಮಲ್ಲಿ ಇಲ್ಲ, ಮನೇಲಿ ಆರಾಮಾಗಿ ಏನೇ ಮಾಡಿದ್ರು ಮನೇಲಿ ಇರು, ಓಕೆ. ಆಚೆ ಜಾಸ್ತಿ ಹೊತ್ತು ಕರೆಕ್ಟಾಗಿ ಆಟ ಆಡಕ್ಕೆ ಕಳಿಸ, ಆ ಥರ ಫುಲ್ ಏನಾದ್ರು ಸ್ಟ್ರಿಕ್ಟ್ ಮಾಡೋರು. ಅದಕ್ಕೆ ನಾನೇನು ಮಾಡಿದೆ, ಸರಿ ಮನೇಲೇ ಇರ್ತೀನಲ್ಲ, ಮನೇಲೇ ಕುತ್ಕೊಂಡು ಗೇಮ್ ಮಾಡೋಣ, ಇಲ್ಲೇ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಚೆ ಆಡೋ ಆಟ ಮನೇಲಿ ಆಡಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಕ್ರಿಕೆಟರ್ ಆಗಬೇಕು ಅಂತ ಆಸೆ ಇತ್ತು, ಸ್ಪೋರ್ಟ್ಸಲ್ಲಿ ಏನಾದ್ರು ಮಾಡಬೇಕು ಅಂತ ಆಸೆ ಇತ್ತು, ಪರ್ಮಿಷನ್ ಕೊಡಲಿಲ್ಲ. ಎಜುಕೇಷನ್ ಡ್ರಾಪ್ ಮಾಡಿದೆ, ಅದಕ್ಕೋಸ್ಕರ ಮನೇಲಿ ಸ್ವಲ್ಪ ಡಿಸ್ಪ್ಯೂಟ್ ಆಯಿತು. ಆಮೇಲೆ ಸಿಸ್ಟಮ್ ಕೂಡ ತೊಗೊಬೇಕು ಅಂತ ಆಸೆ ಇತ್ತು ನನಗೆ. ಸಿಸ್ಟಮ್ ಕೇಳಿದೆ ಮನೇಲಿ ಕೊಡ್ಸೋಕ್ಕೆ, ಹಿಂಗೆ ಮಾಡ್ಬೇಕು ಯೂಟ್ಯೂಬ್ ಅಂತ ಇದ್ದೀನಿ, ಸಿಸ್ಟಮ್ ಕೊಡಿಸಿ ಅಂದೆ. ಯೂಟ್ಯೂಬ್ ಮಾಡಬೇಕು ಅಂತಲೇ ಕೇಳಿದ್ರಪ್ಪ? ಯೂಟ್ಯೂಬ್ ಮಾಡಬೇಕು ಅಂತಲೇ ಕೇಳಿದೆ. ಅವರು ಕೊಡ್ಸಲ್ಲ ಅಂತ ಅಂದರು. ನನಗೆ ಒಂದು ರಾಯಲ್ ಎನ್ಫೀಲ್ಡ್ ಕೊಡಿಸಿದ್ರು ಫಸ್ಟ್ ಇಯರ್ಗೆ, ಇಂಜಿನಿಯರಿಂಗೇ ಕೊಡಿಸಿದ್ರು. ಅದೊಂದು ಇರುತ್ತಲ್ಲ, ನನ್ನ ಕಾಲೇಜಲ್ಲಿ ಯಾರು ತರ್ತಾ ಇರಲಿಲ್ಲ, ಫಸ್ಟ್ ಇಯರ್ಗೆ ರಾಯಲ್ ಎನ್ಫೀಲ್ಡ್ ತೊಗೊಂಡು ಹೋಗ್ತಿದ್ದೆ ನಾನು, ಯಾರು ತರ್ತಾ ಇರಲಿಲ್ಲ. ನಾನು ಅದನ್ನು ಸೇಲ್ ಮಾಡಿದೆ. ಒಂದು 1,20,000 ಏನೋ ಸಿಕ್ತು ನನಗೆ ಅಮೌಂಟು. ಅದ್ರಲ್ಲಿ ನಾನು ಸಿಸ್ಟಮ್ ತೊಗೊಂಡೆ. ನಾನು ಕಾಲೇಜಿಗೆ ರಾಯಲ್ ಎನ್ಫೀಲ್ಡ್ ಸೇಲ್ ಮಾಡಿ ಸಿಸ್ಟಮ್ ತೊಗೊಂಡ್ರ? ಹೌದು, ರಾಯಲ್ ಎನ್ಫೀಲ್ಡ್ ಸೇಲ್ ಮಾಡಿ. ಲವರ್ಸ್ ಹಾರ್ಟ್ ಬ್ರೇಕ್ ಆಗಿರುತ್ತೆ ಎಲ್ರದು. ನನಗೆ ಹೆಂಗಾಗಿರುತ್ತೆ ಯೋಚನೆ ಮಾಡಿ. ಸೊ ಆ ಥರ ಮನೇಲಿದ್ದು ನಾನು, ಒಳ್ಳೆ ವೆಲ್ ಸೆಟಲ್ಡ್ ಫ್ಯಾಮಿಲಿಲಿದ್ದು ಕೂಡ ನಾನು ಕಾಲೇಜಿಗೆ ನಡ್ಕೊಂಡು ಹೋಗ್ತಿದ್ದೆ. ನಾನು ಅದು ರಾಯಲ್ ಎನ್ಫೀಲ್ಡಲ್ಲಿ ಹೋಗಿ ಆಮೇಲೆ ನಡ್ಕೊಂಡು ಹೋಗ್ತಿದ್ದೆ ಗಾಡಿ ಇಲ್ದಂಗೆ. ಅಂದರೆ ಯೋಚನೆ ಮಾಡಿ ನನ್ನ ಸಿಚುವೇಶನ್ ಹೆಂಗಿರುತ್ತೆ. ಅಲ್ಲ, ನಿಮಗೆ ಐ ಮೀನ್ ವೆಲ್ ಸೆಟಲ್ಡ್ ಅಂತಿದ್ರೆ ಎಲ್ಲ ಇದೆ, ಬಟ್ ಯಾಕೆ ಯೂಟ್ಯೂಬರ್ ಆಗಬೇಕು? ಏನೊಂದು ಬಿಸ್ನೆಸ್ ಮಾಡ್ಬೋದಪ್ಪ, ಅಪ್ಪನ ದುಡ್ಡಿದೆ, ಎಲ್ಲ ಇದೆ, ಇನ್ನೊಂದೇನೋ ಮಾಡ್ಬೋದು, ಮತ್ತೊಂದು ಯಾಕೆ ಯೂಟ್ಯೂಬರ್ ಆಗಬೇಕು, ವಿಡಿಯೋಗಳು ಮಾಡ್ಬೇಕು ನಾನು? ಇದು ಏನಕ್ಕೆ ಅಟ್ರಾಕ್ಟ್ ಆಯ್ತು? ಇದು ತುಂಬ ಜನ ಕೇಳುವಂಥ ಕ್ವಶನ್. ಬೇರೆ ಕೇಳಂಗಾರೆ ಇಲ್ಲ, ಇದು ತುಂಬಾ ನಾರ್ಮಲ್ ಕ್ವಶನ್. ಇದು ಆಕ್ಚುಲಿ ವ್ಯೂವರ್ಸ್ಗೂ ಅದೇ ಇರುತ್ತೆ, ಏನಕ್ಕೆ ಅದು ಬೇಸಿಕಲಿ ನಾರ್ಮಲ್ ಕ್ವಶನ್ ಅದು. ಸೊ ನನಗೇನಂತ ಅನ್ಸುತ್ತೆ ಅಂತ ಅಂದ್ರೆ, ಎಲ್ಲಾರು ಮಾಡೋದನ್ನೇ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ. ಇವಾಗ ನಾನು ನಮ್ಮ ಅಪ್ಪ ಮಾಡೋದನ್ನೇ ಮಾಡಿದ್ರೆ, ಓಕೆ ಇವ್ರಪ್ಪ ಹಿಂಗಿದ್ದ, ಅದಕ್ಕೆ ಇವ್ನು ಹಿಂಗಿದ್ದಾನೆ. ಇಲ್ಲ ಅಂತಾನೆ ನಮ್ಮ ಫ್ಯಾಮಿಲಿಲಿ ಯಾರೋ ಮಾಡೋದನ್ನೇ ನಾನು ಮಾಡಿದ್ರೆ ಅವ್ನಿಗೆ, ನನ್ನ ಫ್ಯಾಮಿಲಿಯಲ್ಲಿ ಯಾರು ನಾನು ಮಾಡ್ತಿರೋ ಕೆಲಸ ಮಾಡ್ತಾ ಇಲ್ಲ, ದಟ್ ಈಸ್ ಡಿಫ್ರೆಂಟ್. ನನ್ನ ಫ್ಯಾಮಿಲಿಯಲ್ಲಿ ಯಾರು ನಾನು ಮಾಡ್ತಿರೋ ಕೆಲಸದಲ್ಲಿ ಸಕ್ಸಸ್ಫುಲ್ ಆಗಿಲ್ಲ, ದಟ್ ಈಸ್ ಡಿಫ್ರೆಂಟ್. ನನಗೊಂದು ಕೆರಿಯರ್ ಬೇಕಿತ್ತು, ಆ ಜಾಗದಲ್ಲಿ ನನ್ನ ಸುತ್ತಮುತ್ತ ಇರೋರು ಯಾರು ಇರಬಾರ್ದು, ಬಟ್ ಆ ಜಾಗದಲ್ಲಿ ನಾನು ಎಲ್ಲರಿಗಿನ್ನ ಮೇಲಿರಬೇಕು ಅಂತ ಒಂದು ಕೆರಿಯರ್ ಬೇಕಿತ್ತು. ನಾನು ನನಗೆ ಅಂತ ಹೆಸರು ಮಾಡಬೇಕಿತ್ತು ಅಂತ ಒಂದು ಆಸೆ ಇತ್ತು. ಅದಕ್ಕೋಸ್ಕರ ಗೇಮಿಂಗ್ ಸ್ಟಾರ್ಟ್ ಮಾಡಿದ್ದು. ಬಟ್ ಗೇಮಿಂಗಲ್ಲಿ ನಾನು ಇಷ್ಟೇ ಅಂದ್ಕೊಂಡಿದ್ದು, 1,000 ಸಬ್ಸ್ಕ್ರೈಬರ್ ಮಾಡಿ ಇಷ್ಟು 4,000 ವಾಚ್ ಅವರ್ಸ್ ಮಾಡಿದ್ರೆ ಚಾನಲ್ ಮಾನಿಟೈಸ್ ಆಗುತ್ತೆ, ವರ್ಷಕ್ಕೆ 1,000 ದುಡ್ಡು ಬರುತ್ತೆ ಇವರು ಅಷ್ಟೇ. ತಿಂಗಳ 1,000 ದುಡ್ಡು ಬರುತ್ತೆ, ಸಾಕೆ ಅಷ್ಟೇ. 12,000 ಆ ಥರ ಗೇಮ್ ಮಾಡಕ್ಕೆ ಇನ್ನೆಷ್ಟು ಬೇಕು ಅನ್ನೋ ಥರ ಬೇಸಿಕಲಿ ಅಷ್ಟೇ. ಏನು ಊಟ ತಿಂಡಿ ಬಟ್ಟೆ ತಿನ್ನಕ್ಕೆ ಗಾಡಿಗೆ ಎಲ್ಲದೂ ಅವರೇ ಕೊಡ್ತಾರೆ, ನನಗೆ ಇನ್ನೇನು ಖರ್ಚಿರುತ್ತೆ, ಆರಾಮಾಗಿ ಇದು ಮಾಡ್ಕೊಂಡಿರೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಇಯರ್ ನಾನು ಇವಾಗ ಹಿಂಗೆ ಕೂತಿದ್ದೀನಿ ಜಾಗದಲ್ಲಿ, ಗೊತ್ತಿಲ್ಲ ಅದೆಲ್ಲ ತೊಗೊಂಡೋಯ್ತು. ಆ್ಯಂಡ್ ಬಟ್ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆಡೋ ಪಬ್ಜಿ ಗೇಮ್ಗಳನ್ನ ರೆಕಾರ್ಡ್ ಮಾಡಿ ನಾನು ಅಲ್ಲಿ ಹಾಕಬೇಕು ಅಷ್ಟೇ ನಿಮ್ಮ ತಲೆದಿದ್ದು ಯೂಟ್ಯೂಬಲ್ಲಿ ಅಲ್ವಾ? ನಾನು ಪಬ್ಜಿ ಸ್ಟಾರ್ಟಿಂಗಿಂದ ಆಡೇ ಇಲ್ಲ. ಮತ್ತೆ ನಾನು ಆಡಿದ್ದೆ ಪಬ್ಜಿ ಲಾಂಚ್ ಆಗಿ 2 ವರ್ಷ ಆದ್ಮೇಲೆ ನಾನು ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಓಕೆ. ನಾನು ತುಂಬ ಲೇಟಾಗಿ ಪಬ್ಜಿ ಗೇಮ್ ಫಸ್ಟ್ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಫಸ್ಟ್ ಗೇಮಿಂಗ್ ಸ್ಟಾರ್ಟ್ ಮಾಡಿದ್ರೆ? ನಾನು ಫಸ್ಟ್ ಆಕ್ಚುಲಿ ಗೇಮಿಂಗ್ ಬೇರೆ ವಿಡಿಯೋಸ್ ಆಗ್ತಾ ಇದ್ದೆ, ಅಂದ್ರೆ ಸುಮ್ಮನೆ ಯಾವ್ದಾದ್ರು WWF ಗೇಮ್ಸ್ ಅಥವಾ ನಾರ್ಮಲ್ ಆಗಿ ಹುಡುಗರು ಆಡೋ ಗೇಮ್ಸ್ ತೆಗೆದಾಗ್ತಾ ಇದೆ. ಪಬ್ಜಿಗೆ ಈ ತರ ಒಂದು ಇದೆ, ಮಾರ್ಕೆಟಿಂಗ್ ಇದೆ, ಅಥವಾ ಪಬ್ಜಿ ಈ ತರ ಒಂದು ಫೇಮಸ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಪಬ್ಜಿ ಆಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಪಬ್ಜಿ ಲಾಂಚ್ ಆಗಿ ಆಫ್ಟರ್ 2 ಇಯರ್ಸ್ 2 ಇಯರ್ಸ್ ಅದಾದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು. ಓಕೆ. ಸೊ ಆ ಪಬ್ಜಿ ಆಡೋ ಹುಡುಗರಿಗಾದ್ರೆ ಗೊತ್ತಿರುತ್ತೆ, ನಾನು ಸೀಸನ್ 8 ಇಂದ ಸ್ಟಾರ್ಟ್ ಮಾಡಿದ್ದು. ಓಕೆ. ಸೀಸನ್ 1 ಇಂದ ಆಡಿರ್ತಾರೆ ತುಂಬಾ ಜನ ಪ್ಲೇಯರ್ಸ್, ನಾನು ಸೀಸನ್ 8 ಇಂದ ಸ್ಟಾರ್ಟ್ ಮಾಡಿದ್ದು. ಅಂತ ಅಂದ್ರೆ ನಾನು ಇಂಟರ್ಮೀಡಿಯೇಟ್ ಮಧ್ಯದಿಂದ ಬಂದಿದ್ದು, ನಾನು ಸ್ಟಾರ್ಟಿಂಗ್ ಇಂದ ಇರಲಿಲ್ಲ ಪಬ್ಜಿ, ನಂಗೆ ಆಡಕ್ಕೆ ಬರ್ತಾ ಇರಲಿಲ್ಲ. ಓಕೆ. ನಾನು ಕಲ್ತ್ಕೊಂಡು ಆಮೇಲೆ ಫೇಮಸ್ ಆಗಿದ್ದು ಪಬ್ಜಿನ. ಫೇಮಸ್ ಆಗಿ ಆಮೇಲೆ ಯೂಟ್ಯೂಬ್ ಚಾನಲ್ ಮಾಡಿ ಆ ವಿಡಿಯೋಗಳನ್ನ ಅಲ್ಲಿ ಹಾಕ್ತೀರಾ? ಯಾ. ಆ್ಯಂಡ್ ಪಬ್ಜಿಲಿ ಗೇಮಿಂಗ್ ಆಡೋದಕ್ಕೂ ನೀವು ಎಷ್ಟು ಫೇಮಸ್ ಆಗಿದ್ರು ಅಷ್ಟೇ ಏನೋ ಭಯಂಕರವಾಗಿ ಬೈತೀರಂತೆ, ಕೆಟ್ಟ ಪದಗಳು ಬೆಳೆಸ್ತೀರಂತೆ ಪಬ್ಜಿ ಆಡಬೇಕಾದ್ರೆ ಅಂತ ನೀವು. ಅದು ತುಂಬಾ ಜನ ಅದಿದೆ. ಯಾಕೆ ಅದು ನನಗೆ ಬರುತ್ತೆ ಬೇಸಿಕಲಿ. ಏನಂತಾನೆ, ನನ್ನ ಸರ್ಕಲ್ ಹಂಗಿತ್ತು. ನನ್ನ ಫ್ರೆಂಡ್ಸ್, ಇವಾಗ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಹೇಗಿರ್ತೀರಾ, ನಾನು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಹಾಗಿರ್ತೀನಿ. ನನ್ನ ಫ್ರೆಂಡ್ಗೆ ನಾನು ಬೈಯೋದ್ರಿಂದ ಅವನಿಗೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ನಾನು ಬೈಬೋದು ಅವನಿಗೆ. ಅವನಿಗೆ ಇಶ್ಯೂ ಇಲ್ಲ, ಅಂತ ಅಂದ್ರೆ ಅವನಿಗೆ ಇಶ್ಯೂ ಇಲ್ಲ ಅಂದ್ರೆ ನಾನು ಅಂತೀನಿ. ಅವ್ನು ನನಗಂದಾಗ ನನಗೂ ಪ್ರಾಬ್ಲಮ್ ಆಗ್ಬಾರ್ದು. ನಾನೇನೋ ದೊಡ್ಡ ಯೂಟ್ಯೂಬರು, ನನ್ನ ಫ್ರೆಂಡ್ ಒಬ್ಬ ನನಗೆ ಬೈದ್ಬಿಟ್ಟ, ನನಗೆ ಎಲ್ಲರ ಮುಂದೆ ಅಯ್ಯೋ ಶೇಮ್ ಆಗುತ್ತೆ, ಅದಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲರೂ ನನಗೆ ಒಂದೇ ತಕ್ಕಡಿನಲ್ಲಿ ಇರ್ತೀವಿ, ಅವ್ನು ನನಗೆ ಬೈತಾನೆ, ನಾನು ಅವನಿಗೆ ಬೈತಾನೆ, ಅದೊಂದು ಫನ್ ಇರುತ್ತೆ. ಅದ್ ಬಿಟ್ರೆ ಜನ ಚಾಟ್ ನೋಡ್ತಾ ಇರ್ತಾರಲ್ಲ, ನನ್ನ ನೋಡೋರು, ನನ್ನ ಇಷ್ಟಪಡೋರು ನನಗೆ ಬೈಯಲ್ಲ. ಸುಮ್ಮನೆ ಮೊಬೈಲ್ ಕೊಡ್ಸಿರ್ತಾರೆ, ಎಲ್ಲ ಗಾಂಚಲಿ ಇರುತ್ತೆ, ಏನೋ ಕಮೆಂಟ್ ಆಗ್ಬಿಟ್ರೆ ನಾನು ಯಾರ ಮುಂದೆಲ್ಲೂ ಹೀರೋ ಆಗ್ಬೋದು ಅಂತ ಬಂದು ಮಾತಾಡ್ತಾರಲ್ಲ, ಅಂಥವ್ರಿಗೆ ಲೇ ಅಂತ ಅಂದ್ರು ನನ್ನ ಬಾಯಿನಲ್ಲಿ ಒಳ್ಳೆ ಪದನೇ ಬರಲ್ಲ. ನಾನು ಬಿಟ್ಟು ಕೂತಿರಲ್ಲ ಅಲ್ಲಿ. ಲೈವ್ ಗೇಮ್ ಅಂತ ಅಂದ್ರೆ ಎಲ್ಲರೂ ಏನ್ ಅಂದ್ಕೊಂಡಿರ್ತಾರೆ, ಸುಮ್ಮನೆ ಏನೋ ಒಂದು ಗೇಮ್ ಆಡ್ತಾನೆ ಅದರಿಂದ ದುಡ್ಡು, ಅದಲ್ಲ. ಅದೊಂದು ಸ್ಕಿಲ್. ಅದೊಂದು 5 ಅವರ್ ಮಿನಿಮಮ್ ನಾನು ಕೂತ್ಕೊಂತಿದ್ದೆ ಲೈವ್ ಅಲ್ಲಿ. ಅಂದ್ರೆ ಲೈವ್ ಅಲ್ಲಿ ನೀವು ಲೈವ್ ನ್ಯೂಸ್ ಚಾನಲ್ ಹೆಂಗ್ ಹೋಗ್ತೀರಾ ಆ ತರ ಲೈವ್ ನಲ್ಲಿ 5 ಅವರ್ ಕೂತ್ಕೊಂಡು ನಾನು ಗೇಮ್ ಆಡ್ತಾ ಇದ್ದೆ.
ಊಟ ತಿಂಡಿ ಎಲ್ಲ ಪ್ರಾಪರ್ ಆಗಿ ಇಲ್ದೇ ಇದ್ರು, ನಿದ್ದೆ ಪ್ರಾಪರ್ ಆಗಿ ಇಲ್ದೇ ಇದ್ರು, 8 ಗಂಟೆಗೆ ರಾತ್ರಿ ಕುತ್ಕೊಂಡ್ರೆ ನಾನು 12 ಗಂಟೆ ರಾತ್ರಿ ತನಕ ಆಡಿರೋದು 5 hours 5 hours. 8 ಗಂಟೆ ಕುತ್ಕೊಂಡು ಬೆಳಗಿನ ಜಾವ 8 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಆಡಿರೋ ಕೂಡ ದಿನಗಳು ಕೂಡ ಇದಾವೆ. ಓಕೆ. ಸೊ ಅವೆಲ್ಲ ಸೀನ್ ಇರುತ್ತೆ. ಇವಾಗ ಜನಗಳಿಗೆ ಗೊತ್ತಿರಲ್ಲ, ಸುಮ್ಮನೆ ಮಾತಾಡ್ತಾರೆ, ಬಂದ್ ಬೇಕು ಅಂತ ಬೈಸ್ಕೊಂತಾರೆ, ಬೇಕು ಅಂತ ಪ್ರವೋಕ್ ಮಾಡೋದು. ನಾನು ಬೈತೀನಿ ಅಂತ ಗೊತ್ತಿರುತ್ತೆ. ಇವಾಗ ನಾನು ಸುಮ್ಮನೆ ಕೂತಿರ್ತೀನಿ, ಅಂತ ಬೈದ್ರೆ ಹೆಂಗಿರುತ್ತೆ? ನಾನು ಅವ್ರ ಮನೇಲಿ ತಿಂದಿರಲ್ಲ, ಅಥವಾ ನಮ್ಮಮ್ಮಂಗೆ ಬೈದ ತಕ್ಷಣ ಅವ್ರನ್ನ ಮಾತ್ರ ಬೈದು ಬೈದ ಇರೋಷ್ಟು ಒಳ್ಳೆಯವನಂತೂ ನಾನಲ್ಲ. ನನಗೆ ಮೊದ್ಲೇ ಕೋಪ ನೆತ್ತಿನಲ್ಲಿ ಇರುತ್ತೆ. ಏನಲ್ಲೇ ಅಂದ್ರೆ ಅಂದ್ಬಿಡ್ತೀನಿ ನಾನು. ಸರ್ ನಾವೇನು ಕೇಳಲ್ಲ ಅವ್ರ ಹತ್ರ. ನಮ್ಮ ಟೈಮು ಮತ್ತೆ ಎಫರ್ಟ್ ಹಾಕಿ ಏನೋ ಒಂದು ಮಾಡ್ತಾ ಇದೀವಿ. ಕನ್ನಡದಲ್ಲಿ ಗೇಮಿಂಗ್ ರೆಕಗ್ನೈಸೇಷನ್ ಇಲ್ಲ. ನಾನು ಗೇಮಿಂಗ್ ಆಡ್ತಾ ಇದ್ರೆ ಇಲ್ಲಿ ತನಕ ನನಗೆ ಕರೆದು ಕೂರಿಸ್ತಾನೂ ಇರಲಿಲ್ಲ. ಸೊ ಅಂತ ಜಾಗದಲ್ಲಿ ನಾವು ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದೀವಿ ಅಂತ ಅಂದ ತಕ್ಷಣ ಬಂದ್ಬಿಟ್ಟು ಯಾರೋ ಸುಮ್ಮನೆ ಮಾತಾಡ್ಕೊಂಡು ನೀನ್ ಅಂತವನು, ನೀನ್ ಇಂಥವನು, ತುಂಬಾ ಓಡಿಸ್ಕೊಂಡು ಮಾತಾಡ್ತಾರೆ. ಅವಾಗ ಬಾಯಿನಲ್ಲಿ ಒಳ್ಳೆ ಪದ ಬರಲ್ಲ. ಅಂತ ಟೈಮ್ನಲ್ಲಿ ಬೈತೀನಿ. ನಾನು ಅದನ್ನೇ ಹೇಳ್ತೀನಿ ಜನಕ್ಕೆ, ನನ್ನ ಸ್ಟ್ರೀಮ್ ಹಿಂಗೇ ಇರುತ್ತೆ. 18+ ನಾನು ಮಾತಾಡ್ತೀನಿ ಸ್ಟ್ರೀಮ್ನಲ್ಲಿ. ಇಷ್ಟ ಇದ್ರೆ ನೋಡಿ, ಇಲ್ಲ ಅಂತ ಅಂದ್ರೆ ಕ್ಲೋಸ್ ಮಾಡೋ ಆಪ್ಷನ್ ಇರುತ್ತೆ. ಇಲ್ಲ ಅಂತ ಅಂದ್ರೆ ಬೇರೆ ಚೆನ್ನಾಗಿ ಒಳ್ಳೆ ಮಾತನಲ್ಲಿ ಮಾತಾಡಿ ಕನ್ನಡದಲ್ಲಿ ಗೇಮ್ ಆಡುವಂತ ಪ್ಲೇಯರ್ಸ್ ಇದ್ದಾರೆ, ಸ್ಟ್ರೀಮರ್ಸ್ ಇದ್ದಾರೆ, ಅವ್ರಿಗೆ ಹೋಗಿ ಸಪೋರ್ಟ್ ಮಾಡಿ ಅಂತೀನಿ. ನನ್ನನ್ನ ಹೇಟ್ ಮಾಡೋ ಟೈಮ್ನಲ್ಲಿ ನೀವು ಇನ್ನೊಬ್ಬನ ಬೆಳೆಸ್ಬೋದು. ಅಟ್ಲೀಸ್ಟ್ ಅವನಿಗೆ ಕೊಡಿ, ಅವ್ನು ಬೆಳೀತಾನಲ್ಲ. ನನ್ನನ್ನು ಏನಕ್ಕೆ ಹೇಟ್ ಮಾಡ್ಕೊಂಡು ನನ್ನೇನಕ್ಕೆ ಬೈತೀರಾ? ನಾನು ಬೈತೀನಿ ಬ್ರೋ. ನನಗೆ ಬೈದವ್ರಿಗೆ ಬೈತೀನಿ, ನನ್ನ ಫ್ರೆಂಡ್ಸಿಗೆ ನಾನು ಬೈಕೊಂಡು ನಮ್ಮ ಇಷ್ಟದಲ್ಲಿ ನಾವು ಆಡ್ತೀವಿ. ಎಲ್ಲರೂ ಹಂಗೇ ಇರ್ತಾರೆ. ನಾನೇನು ಸಾಚ ಅಥವಾ ಏನೋ ಒಳ್ಳೆಯವನು ಆ ಥರ, ನಾನು ಕೆಟ್ಟವನು ಅಲ್ಲ ಒಳ್ಳೆಯವನು ಅಲ್ಲ. ಬಟ್ ನಾನು ಸಾಚ ಅಂತೂ ಅಲ್ಲ. ನನ್ನ ಹತ್ರ ಯಾರು ಹೆಂಗಿರ್ತಾರೆ ಹಂಗಿರ್ತೀರಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ, ನೀನು ಯಾವನಾರಾಗಿರಲಿ, ನೀನು ಎಷ್ಟು ಕರ ಇರಲಿ ಅಷ್ಟೇ. ಬೈದವ್ರಿಗೆ ಬೈತೀರಾ ನೀವು? ಹೌದು. ಓಕೆ, ಈ ರೀತಿ ಒಂದು ಯೋಚನೆ ಮಾಡೋಣ. ಎಕ್ಸಾಂಪಲ್, ನೀವು ಗೇಮ್ ಆಡಿದ್ದೀರಾ, ಬೈಕೊಂಡು ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದೀರಾ, 1000 ಕಮೆಂಟ್ ಬಂದಿದೆ, ಒಂದು 700 ಕಮೆಂಟ್ ಒಳ್ಳೆ ಕಮೆಂಟ್ ಬಂದಿದೆ, ಎಕ್ಸಲೆಂಟ್ ಆಗಿ ಆಡ್ತೀರಾ ಬ್ರೋ, ಏನ್ ಆಡ್ತೀರಾ ಬ್ರೋ, ಸೂಪರ್ ಬ್ರೋ, ನಮ್ಮ ಕನ್ನಡದ ಹುಡುಗ ಹಂಗೆ ಹಿಂಗೆ ಅಂತ 300 ಕಮೆಂಟ್ ನೀವು ಹೇಳ್ದಂಗೆ ಅದು ಇದು ಬಂದಿದೆ. 700 ಜನದ ಪ್ರೀತಿ ಬಗ್ಗೆ ಯೋಚನೆ ಮಾಡ್ಬೇಕಾ, 300 ಜನದ ಕಮೆಂಟ್ ಬಗ್ಗೆ ಯೋಚನೆ ಮಾಡ್ಬೇಕಾ? ಡು ಯು ಥಿಂಕ್ ಇಸ್ ಇಟ್ ರಿಯಲಿ ನೆಸೆಸರಿ? ನಾವಿರೋ ಫೀಲ್ಡ್ ಅಲ್ಲಿ ಅದು ತುಂಬಾ ನೆಸರಿ ಆಗುತ್ತೆ. ಯಾಕಂದ್ರೆ ಯಾವುದೇ ಫೀಲ್ಡ್ ಆದ್ರೂ ಇರುತ್ತೆ. ಸಿನಿಮಾ ಫೀಲ್ಡಲ್ಲೂ ನೆಗೆಟಿವ್ ಕಮೆಂಟ್ಸ್ ಇದೆ. ನಾವು ಮಾಡೋ ಎಷ್ಟೊಂದು ಪ್ರೋಗ್ರಾಮ್ಗಳಿಗೂ ನೆಗೆಟಿವ್ ಕಮೆಂಟ್ಗಳು ಬರುತ್ತೆ. ನಮ್ಮ ಕೀರ್ತಿಯವ್ರು ಮಾಡಿ ಹಾಕಿದಾಗಲೂ ಅವರೇ ಹೇಳ್ತಾ ಇರ್ತಾರೆ, ಅಷ್ಟಲ್ಲ ಒಂದೇ ಬರುತ್ತೆ. ನಾವು ಮಾಡ್ತಾ ಇರೋದು ನಮ್ಮ ಖುಷಿಗೆ, ನಮಗೊಂದು ಖುಷಿ ಕೊಟ್ಟಿದೆ, ಆತ್ಮತೃಪ್ತಿ ಇದೆ, ನಾವು ಮಾಡೋದು ಸರಿಯಾಗಿ ಮಾಡ್ತಾ ಇದೀವಿ ಅನ್ನೋ ಒಂದು ನಂಬಿಕೆ ನಮಗಿದ್ದಾಗ ನಾವು ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಕು? ಆ್ಯಂಡ್ ಫಸ್ಟ್ ಆಫ್ ಆಲ್ ಅವ್ರ ಉದ್ದೇಶ ಏನಾಗಿರುತ್ತೆ? ನಿಮ್ಮ ಒಂದು ಏಕಾಗ್ರತೆಯನ್ನು ಹಾಳು ಮಾಡೋದು ಮತ್ತೊಂದು. ನೀವು ಯಾವಾಗ ಅವ್ರಿಗೆ ಕಾನ್ಸಂಟ್ರೇಟ್ ಕೊಟ್ಟು ಅವ್ರಿಗೊಂದು ವಾಪಸ್ ರಿಪ್ಲೈ ಕೊಡ್ತೀರ ಮತ್ತೊಂದು ಕೊಟ್ಟಾಗ ಅವನು ಸ್ಯಾಟಿಸ್ಫೈ ಮಾಡುತ್ತಲ್ವ? ಅದು ಇಗ್ನೋರ್ ಮಾಡೋದು ಬೆಸ್ಟ್ ಅನ್ಸಲ್ವಾ ನಿಮಗೆ? ಅದನ್ನ ನಾವು ಟ್ರೈ ಮಾಡಿದೀವಿ ಮುಂಚೆನೆ. ಅದನ್ನ ಏನಕ್ಕೆ ನಾನು ತುಂಬಾ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಕೇಳಿದ್ದಕ್ಕೆ. 300 ಕಮೆಂಟ್ ಕೆಟ್ಟದ್ ಬರುತ್ತೆ, 700 ಕಮೆಂಟ್ ಒಳ್ಳೇದು ಬರುತ್ತೆ, ವೆಲ್ ಅಂಡ್ ಗುಡ್, ಓಕೆ. ಬಟ್ ಆ 300 ಕಮೆಂಟ್ನ ನಾವು ಇಗ್ನೋರ್ ಮಾಡ್ತಾ ಹೋದ್ರೆ ಅದು 700 ಆಗುತ್ತೆ, 700 300 ಆಗುತ್ತೆ. ಇಲ್ಲ, ಒಂದ್ಸಲ ಮಾಡಿ ನೋಡಿ. ನಾನು ನಿಮ್ಗೆ ಹೇಳ್ತೀನಿ, ಟ್ರೈ ಮಾಡಿದೀನಿ ಸರ್. ಓಕೆ, 2 ವರ್ಷ ನಾನು ಅದನ್ನೇ ಮಾಡಿದ್ರೆ. ನಾನು 2 ವರ್ಷ ನನ್ನ ಚಾನಲ್ ಕೆಟ್ಟ ಮಾತೇ ಮಾತಾಡಿಲ್ಲ. ಸ್ಟಾರ್ಟಿಂಗ್ 2 ವರ್ಷ ಒಂದು ಕೆಟ್ಟ ಮಾತು ಅಂದ್ರೆ ಅಪ್ಪ ಹೈಡ್ ಮಾಡ್ರಿ ಬ್ರೋ, ನಿಮ್ಮಮ್ಮ ನಮ್ಮಮ್ಮ ತರ ಬ್ರೋ, ಹಂಗೆಲ್ಲ ಮಾತಾಡ್ಬೇಡಿ ಬ್ರೋ ಅಂತ ಅಂದಿದ್ದ ದಿನಗಳು ಇದೆ. ಜನ ನೀವೆಷ್ಟು ಓಕೆ ಸರಿ ಆಯ್ತು ತಗೊಂತೀನಿ ಅಂತ ಕೊಡಕ್ ಜಾಸ್ತಿ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇಗ್ನೋರ್ ಮಾಡಕ್ ಆಗಲ್ಲ. ಇನ್ನೊಂದು ಏನ್ ಹೇಳ್ತೀನಿ ಅಂತ ಅಂದ್ರೆ, ಎಲ್ರಿಗೂ ಕಮೆಂಟ್ಸ್ ಬರುತ್ತೆ, ಎಲ್ಲರೂ ನೋಡ್ತೀರಿ ಅಂದ್ರೆ. ಬಟ್ ನಾವೇ ಯಾವ ತರ ಇರುತ್ತೆ ಅಂದ್ರೆ, ಲೈವ್ ಸ್ಟ್ರೀಮ್ ಇರುತ್ತೆ. ಪ್ರತಿದಿನ 8 ಗಂಟೆಯಿಂದ 12 ಗಂಟೆ ತನಕ ನಾನು ಲೈವ್ ಮಾಡ್ಬೇಕಾಗುತ್ತೆ. ಪ್ರತಿದಿನ ನಾನು ಎಲ್ಲಾ ಕಮೆಂಟ್ಸ್ನು ಓದ್ಬೇಕಾಗುತ್ತೆ. ನಾನು ಹಿಂಗ್ ಗೇಮ್ ಆಡ್ತಾ ಇರ್ತೀನಿ, ಚಾಟ್ ಬರ್ತಾ ಇರುತ್ತೆ, ಚಾಟ್ ಫಾಲೋವರ್ಸ್ ವ್ಯೂವರ್ಸ್ ಏನೋ ಒಂದು ಹಾಕಿರ್ತಾರೆ, ಅದಕ್ಕೆ ರೆಸ್ಪಾಂಡ್ ಅವ್ರ ಜೊತೆ ನಾನು ಇಂಟ್ರಾಕ್ಟ್ ಆಗೋದ್ರಿಂದಾನೆ, ಅವ್ರ ಜೊತೆ ನಾನು ಮಾತಾಡೋದ್ರಿಂದಾನೆ ಅವ್ರ ಚಾಟ್ ಓದ್ಲಿ ಅಂತಾನೆ ನನ್ನ ನೋಡಕ್ ಬರ್ತಾರೆ. ಎಷ್ಟೊಂದ್ ಜನ ನನ್ನ ಅವ್ರು ಮಾತಾಡ್ತೀನಿ ಅಂತಾನೆ ನೋಡಕ್ ಬರೋರು ಇರ್ತಾರೆ. ಹಂಗೆ ಕೆಡದಾಗ ಬೈದ್ರೆ ರಿಯಾಕ್ಟ್ ಮಾಡ್ತೀರಾ ಅಂತಾನು ಕಮೆಂಟ್ ಮಾಡೋರು ಇರ್ತಾರೆ. ಚಾಟ್ ಬರ್ತಾ ಇರುತ್ತೆ, ಇಷ್ಟುದ ಸ್ಕ್ರೀನ್ ಇರುತ್ತೆ, ಕಾಣಿಸ್ತಾ ಇರುತ್ತೆ ಯಾರ್ಯಾರು ಏನೇನ್ ಮಾಡ್ತಾರೆ ಅಂತ. ಇವಾಗ ನಾನು ಯಾವ್ದೋ ಒಂದು ಗೇಮ್ ಚೆನ್ನಾಗಿ ಆಡ್ತಾ ಇರ್ತೀನಿ, ಗೇಮ್ ಚೆನ್ನಾಗಿ ಹೋಗಲ್ಲ, ಫ್ರಸ್ಟ್ರೇಷನ್ ಇರುತ್ತೆ. ನಿನಗೆ ಆಡಕ್ ಬರಲ್ಲ ನಿನ್ ಅಂತ ಅಂದ್ಬಿಟ್ರೆ ಕೋಪ ಹೆಂಗ್ ಹೊಡಿಯುತ್ತೆ ಹೇಳ್ರಿ? ಸಿಂಪಲ್ ಆಗಿ ನೀವೇ ಇವಾಗ ಏನೋ ಒಂದ್ ಹೇಳ್ತಾ ಇರ್ತಾರ, ರೆಕಾರ್ಡೆಡ್ ಆದ್ರೆ ಒಂದ್ ಥಿಂಗ್. ಬಟ್ ನೀವು ಲೈವ್ ಅಲ್ಲಿ ಇದ್ರು ಕೂಡ ನೀವು ಬೇರೆಯವ್ರ ಒಪಿನಿಯನ್ ಬಗ್ಗೆ ಕೇರ್ ಮಾಡಲ್ಲ. ನಿಮ್ ಚಾಟ್ ಅಲ್ಲಿ ಏನೋ ನೀವು ಚಾಟ್ ನೋಡಲ್ಲ, ನಿಮ್ದೇನ್ ನ್ಯೂಸ್ ಇರುತ್ತೆ ಅದು ಓದ್ತೀರಾ. ಅದ್ ಬಿಟ್ರೆ ನೀವು ವ್ಯೂವರ್ಸ್ಗೆ ಯಾವ ತರ ಮಾತಾಡ್ಬೇಕು ಅದೊಂದು ಶೈಲಿನಲ್ಲಿ ಮಾತಾಡ್ತೀರಾ. ಬಿಟ್ರೆ ಅವರ ಪ್ರತಿಯೊಂದು ಚಾಟಿಗೂ ಪ್ರತಿಯೊಂದು ಕಮೆಂಟಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಹಾಯ್ ಅಣ್ಣ ಹೇಗಿದ್ರಾ ಅಂದ್ರೆ ನಾನು ರಿಪ್ಲೈ ಮಾಡಬೇಕು, ಹಾಯ್ ಅಣ್ಣ ಊಟ ಆಯ್ತಾ ಅಂದ್ರೆ ರಿಪ್ಲೈ ಮಾಡಬೇಕು, ಇವತ್ತೇನು ತಿಂದ್ರಿ, ಏನೇನು ಮಾಡಿದ್ರಿ, ಗೇಮಲ್ಲಿ ಏನೇನಿದೆ, ಎಲ್ಲೆಲ್ಲಿ ಏನೇನಿದೆ ಎಲ್ಲಾನು ನೋಡಬೇಕು. ಅದ್ರ ಮಧ್ಯದಲ್ಲಿ ಯಾರೋ ಒಬ್ಬ ಬರ್ತಾನೆ, ನಂಗೆ ಹಿಂಗೆ ಅಂತ ಅಂತಾನೆ, ಅವನಿಗೂ ನಾನು ರಿಪ್ಲೈ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ತೀನಿ, ಪ್ರತಿದಿನ ನೋಡ್ತಾ ಇರ್ತೀನಿ. ಯಾವತ್ತೋ ಒಂದಿನ ಬರ್ತೀನಿ ಅಂದ್ರೆ ಬೇರೆ. ಕಂಟಿನ್ಯೂಸ್ ಆಗಿ 2 ವರ್ಷ ನಾನು ಆಚೆನೂ ಕೂಡ ಹೋಗದೆ 2 ವರ್ಷ ಕಂಟಿನ್ಯೂಸ್ ಆಗಿ ನಾನು ಸ್ಟ್ರೀಮ್ ಮಾಡಿರೋದಿದೆ. ಒಂದು ಟೈಮ್ ಊಟ ಮಾಡಿದ್ದೀನಿ, ಎದ್ದೇಳ್ತಿದ್ದಿದೆ ಮಧ್ಯರಾತ್ರಿ 5 ಗಂಟೆಗೆ ಮಲ್ಕೊಂಡ್ರೆ ಬೆಳಗಿನ ಜಾವ, ಮತ್ತೆ ಸಂಜೆ 5 ಗಂಟೆಗೆ ಎದ್ದೇಳ್ತಿದ್ದೆ.
ಫುಲ್ಲು ಸಣ್ಣ ಆಗೋಗ್ಬಿಟ್ಟಿದೆ, ಫುಲ್ಲು ಮುಖ ಎಲ್ಲ ಬರ್ನ್ ಆಗೋಗ್ಬಿಟ್ಟಿತ್ತು. ಎರಡು ಲೈಟ್ ಇಟ್ಕೊಂಡು ಆಡ್ತಾ ಇದ್ನೆಲ್ಲ ಕುತ್ಕೊಂಡು ಆ ಲೈಟ್ ಬಿದ್ದು 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 ಮುಖ ಕೂಡ ಎಲ್ಲ ಏನಕ್ಕೆ ರೀಸನ್ ಅಷ್ಟೊಂದು ಅಂದರೆ ಅಡಿಕ್ಟೆಡ್ ಆಗಿದ್ರ ಅಥವಾ ಆಡಲೇಬೇಕು ಅಂತ ನಿಮ್ಗದು ಸೆಳೆತನ? ಇಟ್ಸ್ ನಾಟ್ ಲೈಕ್ ಅಡಿಕ್ಷನ್. ಓಕೆ. ನಮ್ಮವರು ನಮ್ಮನ್ನ ಯಾವಾಗ ನಂಬಲ್ಲ ಅಥವಾ ನಮ್ಮವರು ನಮ್ಮನ್ನ ಯಾವಾಗ ಕೆಳಗಡೆ ಮಾಡಿ ನೋಡ್ತಾರಲ್ಲ, ನಿನ್ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಓಕೆ, ನೀನೇನು ಸಾಧಿಸಕ್ಕಾಗಲ್ಲ, ಹಠ, ಇಲ್ಲಿ ಏನೋ ಮಾಡಿ ತೋರಿಸ್ತೀನಿ. ಇಲ್ಲಿ ತನಕ ಅದೊಂದೇ ಕಾನ್ಫ್ಲಿಕ್ಟ್ ಇರೋದು ನನಗೂ ನನ್ನ ಫ್ಯಾಮಿಲಿಯವ್ರಿಗೂ. ಇಲ್ಲೇನು ಮಾಡೋಕ್ಕಾಗಲ್ಲ, ಇಲ್ಲಿ ನಿನಗೆ ಫ್ಯೂಚರ್ ಇಲ್ಲ. ನಾನು ಹೇಳ್ತೀನಿ, ನಾನು ಇಲ್ಲೇನಾದ್ರು ಮಾಡಿ ತೋರಿಸ್ತೀನಿ. ಸ್ಪೀಡ್ ಪ್ಲಸ್ ಕರ್ನಾಟಕ.